ಸೂಪರ್ ಆಗಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಹಲಸಿನ ಹಣ್ಣಿನ ಸೀಸನ್ ಮುಗೀತಾ ಬಂತು. ಅದಕ್ಕಿಂತ ಮೊದಲು ಇವಾಗ ಹಲಸಿನ ಬೀಜದ ಒಂದು ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಹಲಸಿನ ಬೀಜದ ಲಡ್ಡು ಮಾಡುವ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ. ಬನ್ನಿ ಇವಾಗ ಬೇಗನೆ ಇದಕ್ಕೆ ಬೇಕಾದ ತಯಾರಿಯನ್ನು ಮಾಡೋಣ. ಮೊದಲಿಗೆ ಹಲಸಿನ ಬೀಜವನ್ನೆಲ್ಲ ಫ್ರೈ ಮಾಡಲಿಕ್ಕಿದೆ, ಆಮೇಲೆ ಲಡ್ಡು ಮಾಡೋದು. ಬನ್ನಿ ಇವಾಗ ಬೇಗನೆ ಇದನ್ನು ರೆಡಿ ಮಾಡೋಣ. ಇಲ್ಲಿ ನೋಡಿ, ಹಲಸಿನ ಬೀಜದ ಲಡ್ಡು ಮಾಡಲಿಕ್ಕೆ ಇಲ್ಲಿ ಒಂದು 100 ಹಲಸಿನ ಬೀಜವನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇವಾಗ ಒಲೆಯಲ್ಲಿ ಬೆಂಕಿ ಕೂಡ ಉರಿತಾ ಇದೆ, ಹಾಗೆ ಕಾವಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಬೇಗನೆ ಫ್ರೈ ಮಾಡ್ತೇನೆ. ಜಾಸ್ತಿ ಉರಿ ಇಟ್ಟು ಇದನ್ನು ಫ್ರೈ ಮಾಡಬಾರ್ದು, ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಬನ್ನಿ ಇವಾಗ ಇದನ್ನು ಫ್ರೈ ಮಾಡೋಣ. ಕಾವಲಿ ಬಿಸಿಯಾಗಿದೆ, ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತೇನೆ. ನೋಡಿ, ಈಗ ಇದು ಫ್ರೈ ಆದ್ದು ಸಾಕು. ಈ ಥರ ಫ್ರೈ ಆಗಬೇಕು, ಹಾಗೆಯೇ ಚೆನ್ನಾಗಿ ಬೆಂದಿರಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಜಾಸ್ತಿ ನಾವು ಬೆಂಕಿ ಮಾಡಬಾರ್ದು. ಒಲೆಯಲ್ಲಾದರೂ ಸರಿ, ಗ್ಯಾಸ್ ಒಲೆಯಲ್ಲಾದರೂ ಸರಿ, ನಿಧಾನವಾಗಿ ಇದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ನಾವು ಜಾಸ್ತಿ ಬೆಂಕಿ ಮಾಡಿದರೆ ಹೊರಗಡೆಯ ಕವರ್ ಚೆನ್ನಾಗಿ ಕಪ್ಪಗಾಗ್ತದೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಸ್ಲೋವಾಗಿ ಫ್ರೈ ಮಾಡಿದೆ. ಇವಾಗ ಇದು ಸಾಕು. ನಾನು ಒಂದು ತಿಂದು ನೋಡಿದೆ, ಹಾಗಾಗಿ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಆಯಿತು ಒಳಗಡೆ ತನಕ. ಈಗ ಇನ್ನಿದನ್ನು ತೆಗಿತೇನೆ. ನೋಡಿ, ಸೆಕೆಂಡ್ ಟೈಮ್ ಹಾಕಿದ್ದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಯಿತು. ನಾನು ತಿಂದು ನೋಡಿದೆ, ಹಾಗಾಗಿ ಇದನ್ನು ಕೂಡ ಇವಾಗ ನೋಡಿ, ಇವಾಗ ಎಲ್ಲ ಹಲಸಿನ ಬೀಜವನ್ನು ಫ್ರೈ ಮಾಡಿ ತೊಗೊಂಡಾಯಿತು. ಈ ಥರ ಫ್ರೈ ಮಾಡಿದ್ದೇನೆ. ಇನ್ನು ಇದರ ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು. ಹೊರಗಿನ ಸಿಪ್ಪೆಯನ್ನು ತೆಗೆದು ಇದನ್ನು ಹುಡಿ ಮಾಡಬೇಕು. ಇವಾಗ ಬೇಗನೆ ಇದರ ಹೊರಗಿನ ಸಿಪ್ಪೆಯನ್ನು ತೆಗಿತೇನೆ. ಈ ಥರ ಫ್ರೈ ಮಾಡಿದರೆ ಇದರ ಹೊರಗಿನ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಕೆಲವರು ಬೇಯಿಸಿ ಮಾಡ್ತಾರೆ, ಬೇಯಿಸಿ ಹುಡಿ ಮಾಡಿ ಮತ್ತೆ ಅದನ್ನು ಫ್ರೈ ಮಾಡ್ತಾರೆ. ನಾನು ಫ್ರೈ ಮಾಡಿ ಆಮೇಲೆ ಹುಡಿ ಮಾಡಿ ಲಡ್ಡು ಮಾಡೋದು. ಮೊದಲೆಲ್ಲ ಹಲಸಿನ ಬೀಜ ಒಂದು ಕೂಡ ಹಾಳಾಗ್ತಿರ್ಲಿಲ್ಲ, ಪದಾರ್ಥ ಮಾಡ್ತಿದ್ದೆವು. ಅದೇ ರೀತಿ ಈ ಥರ ಫ್ರೈ ಮಾಡಿ ಕೂಡ ತಿಂತಿದ್ದೆವು. ಲಾಡು ಮಾಡೋ ವಿಷಯ ಬೇರೆ. ಲಾಡು ಆವಾಗ ಗೊತ್ತಿರಲಿಲ್ಲ ಮಾಡ್ತಾರೆ ಅಂತೇಳಿ, ಆವಾಗ ಯಾರು ಲಾಡು ಮಾಡ್ತಿರ್ಲಿಲ್ಲ. ಆದರೆ ಬೇಯಿಸಿ ತಿಂತಿದ್ರು. ಮಳೆ ಜೋರು ಬಂತೆ ಅಂದರೆ ಏನು ತಿನ್ನಲಿಕ್ಕಿಲ್ಲದಾಗ ಇದನ್ನು ಫ್ರೈ ಮಾಡಿ ಕೆಂಡದಲ್ಲಿ ಹಾಕಿಯೂ ಫ್ರೈ ಮಾಡಿ ತಿಂತಿದ್ದೆವು. ಹಾಗೆಯೇ ಈ ಥರ ಪ್ಯಾನ್ ಇಟ್ಟು ಅದರಲ್ಲಿ ಫ್ರೈ ಮಾಡಿ ಕೂಡ ತಿಂತಿದ್ದೆವು. ಆವಾಗ ಎಲ್ಲ ರುಚಿಯಾಗಿರ್ತಿತ್ತು. ಈಗ ಅಂತೂ ಯಾವುದೂ ರುಚಿ ಇಲ್ಲ. ಎಲ್ಲ ಸಿಪ್ಪೆ ತೆಗೆದು ರೆಡಿ ಆಯಿತು. ಇನ್ನಿದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು. ಎರಡು ಬ್ಯಾಚ್ ಮಾಡಿ ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ, ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಮತ್ತು ಎಲ್ಲವನ್ನು ಹಾಕಿ ಒಟ್ಟಿಗೆ ಒಮ್ಮೆ ಕೊನೆಯದಾಗಿ ಗ್ರೈಂಡ್ ಮಾಡಲಿಕ್ಕಿದೆ. ಹಾಗಾಗಿ ಇವಾಗ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತೆಗಿತೇನೆ.
ಇವಾಗ ಉಳಿದದನ್ನು ಕೂಡ ಗ್ರೈಂಡ್ ಮಾಡಿ ತಗೊಂಡೆ. ನೋಡಿ ಈ ಥರ ಗ್ರೈಂಡ್ ಮಾಡಿದ್ದೇನೆ. ಇವಾಗ ನೋಡಿ ಹಲಸಿನ ಬೀಜವನ್ನು ಈ ಥರ ಹುಡಿ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದಕ್ಕೆ ಬೇಕಾದ ಕಾಯಿ ತುರಿಯನ್ನೆಲ್ಲ ಇವಾಗ ಫ್ರೈ ಮಾಡ್ತೇನೆ. ಹಾಗೆಯೇ ಇದರ ಜೊತೆಗೆ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮು, ಕಡಲೆ ಅದನ್ನೆಲ್ಲ ನಾವು ಫ್ರೈ ಮಾಡಿ ಹುಡಿ ಮಾಡಿ ಹಾಕ್ಬೋದು. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ, ಸ್ವಲ್ಪ ಗೋಡಂಬಿಯನ್ನು ಹಾಕ್ತೇನೆ, ಅದನ್ನು ಫ್ರೈ ಮಾಡ್ತೇನೆ. ನೋಡಿ ಇದು ಇವಾಗ ಫ್ರೈ ಆದ್ದು ಸಾಕು, ಇದನ್ನು ತೆಗಿತೇನೆ. ಸ್ವಲ್ಪ ಬಾದಾಮ ಹಾಕ್ತೇನೆ. ಇದೆಲ್ಲ ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಬೋದು, ಇಲ್ಲಾಂದರೆ ಬರೀ ಕಾಯಿ ತುರಿ ಹಾಕಿ ಕೂಡ ಮಾಡಬಹುದು. ಇದೆಲ್ಲ ಹಾಕಿದರೆ ಇನ್ನೂ ಕೂಡ ಹೆಲ್ದಿಯಾಗಿರ್ತದಲ್ವ, ಹಾಗಾಗಿ ಇದನ್ನೆಲ್ಲ ಹಾಕೋದು. ಮನೆಯಲ್ಲಿ ಇರುವಾಗ ಸ್ವಲ್ಪ ಸ್ವಲ್ಪ ಹಾಕಿದರೆ ಒಳ್ಳೆಯದು, ಇಲ್ಲದಿದ್ದರೆ ಪರವಾಗಿಲ್ಲ. ಬರೀ ಕಾಯಿ ತುರಿ, ಬೆಲ್ಲ, ಹಲಸಿನ ಬೀಜ ಹಾಕಿ ಲಡ್ಡು ಮಾಡ್ಬೋದು. ಇದು ಕೂಡ ಫ್ರೈ ಆಯಿತು, ತೆಗಿತೇನೆ. ಸ್ವಲ್ಪ ನೆಲಕಡಲೆ, ಇದು ಕೂಡ ಫ್ರೈ ಆಯಿತು, ತೆಗಿತೇನೆ. ಸ್ವಲ್ಪ ಸೂರ್ಯಕಾಂತಿ ಬೀಜವನ್ನು ಹಾಕ್ತೇನೆ. ಈ ಸೂರ್ಯಕಾಂತಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೂಡ ಫ್ರೈ ಆದ್ದು ಸಾಕು, ತೆಗಿತೇನೆ. ದ್ರಾಕ್ಷಿ, ಇದು ಕೂಡ ರೆಡಿ ಆಯಿತು, ಇದನ್ನು ತೆಗಿತೇನೆ. ಇದೇ ತುಪ್ಪಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ. ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ, ಇದನ್ನು ಇವಾಗ ಫ್ರೈ ಮಾಡ್ತೇನೆ. ನಾವೆಲ್ಲ ಸ್ವಲ್ಪ ಲಡ್ಡು ಮಾಡುವ ಕಾರಣ ಕಾಯಿ ತುರಿಯನ್ನೆಲ್ಲ ಜಾಸ್ತಿ ಫ್ರೈ ಮಾಡೋದು ಬೇಡ. ಜಾಸ್ತಿ ಮಾಡೋದಾದರೆ ನಾನು ತುಂಬ ಜಾಸ್ತಿ ಫ್ರೈ ಮಾಡಬೇಕು, ಆದರೆ ಈ ಥರ ಹಸಿ ಹಸಿ ಇರುವಾಗ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಜಾಸ್ತಿ ಫ್ರೈ ಮಾಡಿ ಹಾಕೋದಕ್ಕಿಂತ. ಹಾಗೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಯಾಕೆಂದರೆ ನಾವು ಸ್ವಲ್ಪ ಮಾಡೋದು ಒಂದೆರಡು ದಿವಸದಲ್ಲೇ ಖಾಲಿ ಆಗ್ತದೆ, ಪ್ರಿಸರ್ವ್ ಮಾಡಿ ಇಡುವುದಿಲ್ಲ. ಹಾಗಾಗಿ ಪ್ರಿಸರ್ವ್ ಮಾಡೋದಾದರೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಪ್ಪದಲ್ಲಿ ಫ್ರೈ ಮಾಡಿದ್ದಲ್ವ, ತುಂಬಾ ಒಳ್ಳೆ ಘಮ ಬರ್ತಾ ಇದೆ. ಹಾಗೆಯೇ ಇದು ಕೂಡ ಇವಾಗ ಸಾಕು, ಇದನ್ನು ತೆಗಿತೇನೆ. ನೋಡಿ ಇದರಲ್ಲಿ ದ್ರಾಕ್ಷಿಯನ್ನು ಒಂದು ಬಿಟ್ಟು ಇದನ್ನಿವಾಗ ಸ್ವಲ್ಪ ಹುಡಿ ಮಾಡ್ತೇನೆ. ಹಾಕಿದ್ದೇನೆ, ಸ್ವಲ್ಪ ಒಂದು ರೌಂಡ್ ತಿರುಗಿಸಿದರೆ ಸಾಕು. ಮತ್ತು ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕೆ. ನೋಡಿ ಇದನ್ನು ಕೂಡ ಪುಡಿ ಮಾಡಿ ಆಯಿತು. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಒಂದು ಸುತ್ತು ತಿರುಗಿಸಿದರೆ ಸಾಕು. ಹಾಗೆ ಏಲಕ್ಕಿಯನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಇವಾಗ ಎಲ್ಲವನ್ನು ಹುಡಿ ಮಾಡಿ ಆಯಿತು. ನೋಡಿ ಈ ಥರ ಹುಡಿಯಾಗಿದೆ. ನೋಡಿ ಇಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಾವಯವ ಬೆಲ್ಲ ತೊಗೊಂಡಿದ್ದೇನೆ, ತುಂಬಾ ಕಪ್ಪಾಗಿದೆ. ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ. ಲಾಡು ಮಾಡಿದರೆ ಅದರ ಕಲರ್ ಕೂಡ ತುಂಬ ಕಪ್ಪು ಬರ್ಬೋದು. ಆದರೆ ಸಾವಯವ ಬೆಲ್ಲ ತುಂಬಾ ಒಳ್ಳೆಯದಲ್ವ. ಎಷ್ಟು ಕಪ್ಪು ಕಲರ್ ನೋಡಿ ಈ ಬೆಲ್ಲದ್ದು. ನೋಡಿ ಇವಾಗ ಇದು ಸಾಕು, ಒಂದೆಳೆ ಪಾಕ ಬಂದರೆ ಸಾಕು. ಇನ್ನು ಸ್ವಲ್ಪ ಹೊತ್ತಿಟ್ಟರೆ ಮತ್ತೆ ದಪ್ಪವಾಗಿ ಬಿಡ್ತದೆ, ಹಾಗೆ ಇದು ಸಾಕು.
ಇವಾಗ ಗ್ಯಾಸ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿದರೆ ಹಲಸಿನ ಬೀಜದ ಉಂಡೆ ರೆಡಿ ಆಗ್ತದೆ. ಬೆಲ್ಲದ ಪಾಕ ರೆಡಿಯಾಗಿದೆ ನೋಡಿ. ಇವಾಗ ಈ ಮಿಶ್ರಣಕ್ಕೆ ಕಾಯಿ ತುರಿ ದ್ರಾಕ್ಷಿಯನ್ನೆಲ್ಲ ಹಾಕಿದ್ದೇನೆ. ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದ ಪಾಕದೊಂದಿಗೆ ಹಾಕ್ತೇನೆ. ಇವಾಗ ಈ ಬೆಲ್ಲದ ಪಾಕಕ್ಕೆ ಹಾಕ್ತೇನೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನೋಡಿ ಚೆನ್ನಾಗಿ ತಣ್ಣಗಾಗ್ತಾ ಬಂತು. ಇವಾಗ ಚಿಕ್ಕ ಚಿಕ್ಕ ಉಂಡೆ ಕಟ್ಟಿದರೆ ಆಯಿತು. ತುಂಬ ದೊಡ್ಡ ಮಾಡೋದು ಬೇಡ. ಈ ಥರ ಉಂಡೆ ಮಾಡಿದರೆ ಆಯಿತು. ಇವಾಗ ಎಲ್ಲವನ್ನು ಇದೇ ರೀತಿ ಮಾಡ್ತೇನೆ. ನೋಡುವ 100 ಹಲಸಿನ ಬೀಜದಲ್ಲಿ ಎಷ್ಟು ಲಾಡು ರೆಡಿ ಆಗ್ತದೆ ಅಂತ ನೋಡೋಣ. ತುಂಬ ದೊಡ್ಡದಾಗಿ ಮಾಡೋದಿಲ್ಲ ನೋಡಿ, ಈ ಥರ. ನಾವೆಲ್ಲ ಹಲಸಿನ ಬೀಜ ಅಂದರೆ ನಗಾಡ್ತೇವೆ, ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೇಳಿ. ಆದರೆ ಅದರಲ್ಲಿರುವಷ್ಟು ಆರೋಗ್ಯ ಬೇರೆ ಬೀಜದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಆರೋಗ್ಯಕರವಾದ ಗುಣ ಇದೆ. ಆದರೆ ನಾವು ತಿನ್ನಲಿಕ್ಕೆ ಮಾತ್ರ ಬೇಡ ಅಂತ ಹೇಳ್ತೇವೆ, ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೇಳಿ. ಆದರೆ ನಾವು ತಿನ್ನಲೇಬೇಕು. ನೋಡಿ ಹಲಸಿನ ಬೀಜದ ಲಡ್ಡು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ಬೆಲ್ಲ ತುಂಬ ಕಪ್ಪಿರುವ ಕಾರಣ ಡಾರ್ಕ್ ಕಲರ್ ಬರ್ಬೋದು ಅಂತ ಅಂದ್ಕೊಂಡೆ, ಆದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸೂಪರಾಗಿದೆ ನೋಡಿ. ರುಚಿಯಾದ ಹಾಗೂ ಆರೋಗ್ಯಕರವಾದ ಹಲಸಿನ ಬೀಜದ ಲಡ್ಡು ರೆಡಿಯಾಗಿದೆ ನೋಡಿ. ಹಾಗೆ ನಾನು ಕೂಡ ಟೇಸ್ಟ್ ನೋಡಲಿಲ್ಲ, ಇನ್ನು ಟೇಸ್ಟ್ ನೋಡ್ತೇನೆ. ಮನಿತಾ ಕಾಲೇಜಿಗೆ ಹೋಗಿದ್ದಾಳೆ, ಜಾನ್ ಹೊರಗಡೆ ಹೋಗಿದ್ದಾರೆ. ಹಾಗೆ ಅವರಿಗೆ ಟೇಸ್ಟ್ ನೋಡಲಿಕ್ಕೆ ಅವರು ಬಂದಾಗಬೇಕು. ಇವಾಗ ಮೊದಲಿಗೆ ನಾನು ಟೇಸ್ಟ್ ನೋಡ್ತೇನೆ, ಹಾಗೆಯೇ ಹೇಗಾಗಿದೆ ಅಂತ ಹೇಳ್ತೇನೆ. ಸೂಪರ್ ಆಗಿದೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ ಕಾರಣ ಅದರ ಟೇಸ್ಟ್ ಇನ್ನೂ ಕೂಡ ಡಬಲ್ ಆಗಿದೆ. ಬರೀ ಹಲಸಿನ ಬೀಜದಿಂದ ಮಾಡಿದರೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ಬೋದು. ನಾನು ಅದಕ್ಕೆ ಬೇರೆ ಎಲ್ಲ ಹಾಕಿದ ಕಾರಣ, ಗೋಡಂಬಿ ಬಾದಾಮಿ ಅದೆಲ್ಲ ಹಾಕಿದ ಕಾರಣ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದಿದೆ. ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಸ್ವಲ್ಪ ಸಮಯದಲ್ಲಿ ಹಲಸಿನ ಹಣ್ಣು ಮುಗಿಯುವ ಟೈಮ್ ಕೂಡ ಹತ್ರ ಬಂತು. ಅದಕ್ಕಿಂತ ಮೊದಲು ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನೋಡಿ ಸೂಪರ್ ಆಗಿದೆ. ಹಾಗೆ ಇನ್ನು ಮನ್ವಿತಾ ಮತ್ತು ಜಾನ್ ಅವರಿಗೆ ಮತ್ತೆ ಅವರು ಬಂದ ಮೇಲೆ ಕೊಡ್ತೇನೆ, ಅವರೇನು ಹೇಳ್ತಾರೆ ಅಂತ ನೋಡೋಣ. ಈಗ ಜಾನ್ ಬಂದರು, ಅವರಿಗೆ ಒಂದು ಲಡ್ಡು ತಿನ್ನಲಿಕ್ಕೆ ಹೇಳ್ತೇನೆ. ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಅವರ ಹತ್ರ ಕೇಳೋಣ.
ಜಾನ್, ಲಡ್ಡು ಹೇಗಾಗಿದೆ ಹೇಳಿ. ಸ್ವಲ್ಪ ಮೆದು ಮೆದು ಉಂಟು, ರುಚಿ ಚೆನ್ನಾಗಿ ಉಂಟು, ಸೂಪರ್ ಆಗಿದೆ. ಮೆದು ಆದರೂ ಪರವಾಗಿಲ್ಲ, ಅದು ಇವತ್ತು ಖಾಲಿ ಆಗ್ತದೆ. ಇವಾಗ ನೋಡಿ ಮನ್ವಿತಾ ಕೂಡ ಕಾಲೇಜಿನಿಂದ ಬಂದಳು. ಹಾಗೆ ಹಲಸಿನ ಬೀಜದ ಲಡ್ಡನ್ನು ಕೊಟ್ಟಿದ್ದೇನೆ. ಅವಳು ಟೇಸ್ಟ್ ನೋಡಿ ಹೇಳ್ತಾಳೆ ಹೇಗಾಗಿದೆ ಅಂತೇಳಿ. ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಹೇಗಾಗಿದೆ? ಒಳ್ಳೆ ಟೇಸ್ಟಾ? ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ ಅಲ್ವಾ? ನೋಡಿ ಇವಾಗ ಮನಿತಳಿಗೆ ಕೂಡ ಇಷ್ಟ ಆಯಿತು. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.